ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವ ಭಕ್ತರಿಗೂ ಸಮಾಧಾನವು, ಸಂತೋಷವು, ಕೃಪೆಯು ಉಂಟಾಗಲಿ. ಕರುಣೆಯುಳ್ಳ ಆ ದೇವರು ನಿನ್ನನ್ನು ಕರುಣಿಸುವನು. ನಿನ್ನ ಜೀವಿತದಲ್ಲಿ, ನಿನ್ನ ಬದುಕಿನಲ್ಲಿ ಅನೇಕ ಕಾರ್ಯಗಳು ಆಟ ಆಡ್ತಿದ್ದಿರ್ಬೋದು. ನಿನ್ನ ಜೀವಮಾನದ ದಿನಮಾನಗಳಲ್ಲಿ ಎಲ್ಲವುಗಳನ್ನು ಕಳ್ಕೊಂಡಿರ್ಬೋದು. ಎಲ್ಲ ಸಂಗತಿಗಳಲ್ಲಿ ನೋವುಗಳನ್ನ ಅನುಭವಿಸಿರ್ಬೋದು. ಭಯಪಡಬೇಡ. ನೀನೊಂದು ವೇಳೆ ದೇವರಿಂದ ದೂರವಾಗಿ ಪಾಪಗಳಲ್ಲಿ ಸಿಲುಕಿ ದ್ರೋಹಗಳಲ್ಲಿ ಮುಳುಗಿ ನಿನ್ನ ಜೀವಿತದಲ್ಲಿ ಸಮಾಧಾನ ಕಳ್ಕೊಂಡಿರ್ಬೋದು, ಸಂತೋಷ ಕಳ್ಕೊಂಡಿರ್ಬೋದು. ನನ್ನಂಥ ಪಾಪಿಗೆ ದೇವರು ಕರುಣೆ ತೋರಿಸ್ತಾನಾ ಎಂಬುದಾಗಿ ಇವತ್ತು ಅಳ್ತಾ ಇರ್ಬೋದು. ದೇವರು ಹೇಳ್ತಾ ಇದ್ದಾನೆ, ನೀನು ಎಂಥ ದುರ್ಮಾರ್ಗದಲ್ಲಿ ಬಿದ್ದುಕೊಂಡಿದ್ರು, ಎಂಥ ಪಾಪಿಷ್ಟನಾಗಿ ಬಿದ್ದುಕೊಂಡಿದ್ರು, ಎಂಥ ದುಷ್ಟತನದಲ್ಲಿ ಬಿದ್ದುಕೊಂಡಿದ್ರು, ದೇವರ ಕಡೆಗೆ ಪಶ್ಚಾತ್ತಾಪದಿಂದ ತಿರುಗಿಕೋ. ಪಶ್ಚಾತ್ತಾಪದ ಮನಸ್ಸಿನಿಂದ ದೇವರ ಕಡೆಗೆ ಬಾ. ದೇವರಿಗೆ ಹೇಳು, ಸ್ವಾಮಿ, ನನ್ನ ಎಲ್ಲ ಪಾಪ ಜೀವಿತವನ್ನು ತೆಗೆದುಹಾಕಿ ಪರಿಶುದ್ಧಗೊಳಿಸಿ ನಿನ್ನ ಹಾಗೆ ನನ್ನ ಮಾರ್ಪಡಿಸು ದೇವರೇ ಅಂತ ಕರುಣೆಯುಳ್ಳ ದೇವರ ಬಳಿಗೆ ಬಾ. ಕರುಣೆಯಿಂದ ಆತನು ನಿನ್ನ ಕರುಣಿಸ್ತಾನೆ. ಎಲ್ಲಿ ಬಿದ್ದುಕೊಂಡಿದೀಯಾ? ಯಾವ ಅನಾರೋಗ್ಯದಲ್ಲಿ ಬಿದ್ದುಕೊಂಡಿದೀಯಾ? ಯಾವ ಸಾಲಗಳಲ್ಲಿ ಬಿದ್ದುಕೊಂಡಿದೀಯಾ? ಯಾವ ಕ್ರಿಯೆಗಳಲ್ಲಿ ನೀನು ಸೋಲನ್ನು ಅನುಭವಿಸುತ್ತಾ ನಿನ್ನ ಜೀವಿತ ಇಷ್ಟೇ, ನಾನು ಮೇಲೆ ಎದ್ದೋಳಕ್ಕಾಗಲ್ಲ, ನಿನ್ನ ಜೀವಿತ ಇಷ್ಟೇ, ನನಗೆ ಅದ್ಭುತಗಳು ನಡೆಯಲ್ಲ, ಇನ್ನು ನನ್ನ ಜೀವಿತ ಇಷ್ಟೇ, ಮುಗಿದೋಯ್ತು ಅಂದ್ಕೊಳ್ತಾ ಇದೆಯಾ? ನನ್ನ ಕುಟುಂಬ ಮುಗಿದೋಯ್ತು ಅಂದ್ಕೊಳ್ತಾ ಇದೆಯಾ? ನನ್ನ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಮುಗಿದೋಯ್ತು ಅಂದ್ಕೊಳ್ತಾ ಇದೆಯಾ? ನನ್ನ ಬಿಸ್ನೆಸ್ನಲ್ಲಿ ನಾನು ಮೇಲೆದ್ದೋಳೋದಕ್ಕೆ ಆಗೋದಿಲ್ಲ ಎಂಬುದಾಗಿ ಹೇಳ್ತಾ ಇದೆಯಾ? ಭಯಪಡಬೇಡ. ದೇವರು ಕರುಣೆಯುಳ್ಳ ದೇವರು. ಆತನು ನಿನ್ನ ಕರುಣಿಸ್ತಾನೆ. ಆತನು ಕೃಪಾಪೂರ್ಣನಾದ ದೇವರು. ನಿನ್ನನ್ನು ಕರುಣಿಸಿಯೇ ಕರುಣಿಸ್ತಾನೆ. ಆ ಕರುಣಾಮಯನಾದ ದೇವರ ಕಡೆಗೆ ಬಾ. ಕೈಗಳೆತ್ತಿ ನಿನ್ನ ಮನಸ್ಸನ್ನು ದೇವರ ಕಡೆ ತಿರುಗಿಸಿಕೊಂಡು ಪರಾತ್ಪರನ ಕಡೆಗೆ ಮನಸ್ಸನ್ನು ಎತ್ತಿ ಆತನಿಗೆ ಪ್ರಾರ್ಥಿಸು. ಆತನು ಕರುಣಿಸುವನು. ಯೆಶಾಯನು ಬರೆದ ಪ್ರವಾದನ ಗ್ರಂಥದಲ್ಲಿ ಈ ರೀತಿ ಬರ್ತಿದೆ, ನಾನು ನಿನ್ನನ್ನು ಕರುಣಿಸಿಯೇ ಕರುಣಿಸುವೆನು. ಆತನು ನಿನಗೆ ಕೃಪೆ ತೋರಿಸುವನು. ಭಯಪಡಬೇಡ, ನಿರಾಶನಾಗಬೇಡ. ನೀನಿರುವಂಥ ಸ್ಥಿತಿಯಿಂದ ಕಣ್ಣೆತ್ತಿ ದೇವರ ಕಡೆಗೆ ನೋಡು. ಕಣ್ಣೆತ್ತಿ ಆ ಕರುಣಾಮಯ ಕಡೆಗೆ ನೋಡು. ಆತನು ಕರುಣೆಯುಳ್ಳ ದೇವರು. ಆತನು ಯಾರನ್ನೂ ಕೈ ಬಿಡೋದಿಲ್ಲ, ಯಾರನ್ನೂ ತುಚ್ಛೀಕರಿಸೋದಿಲ್ಲ. ಮನುಷ್ಯನ ಹಾಗೆ ದೇವರನ್ನು ಯೋಚಿಸಬೇಡ. ದೇವರು ನನ್ನನ್ನು ಕೈ ಬಿಡುವನೇನೋ, ನನ್ನನ್ನು ಪ್ರೀತಿಸುವನೇನೋ, ನನ್ನನ್ನು ನಿಜವಾಗ್ಲೂ ಕರುಣಿಸ್ತಾನ ಎಂಬುದ ಪ್ರಶ್ನೆಗಳು ಬೇಡ. ದೇವರ ಕಡೆಗೆ ಪೂರ್ಣ ಮನಸ್ಸಿನಿಂದ ಬಾ. ಪೂರ್ಣ ಕಾರ್ಯಗಳನ್ನು ತೆಗೆದುಕೊಂಡು ನಿನ್ನ ಮನಸ್ಸನ್ನು ಆತನ ಕಡೆ ತಿರುಗಿಸ್ಕೊ. ಆತ ನಿನಗೆ ಕರುಣಿಸಿ ಆಶೀರ್ವದಿಸಿ ನಿನ್ನನ್ನು ಸಂತೈಸಿ ಬಲಪಡಿಸಿ ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡಿಸ್ತಾನೆ. ಇದನ್ನು ನಂಬು. ಇವತ್ತೇ ದೇವರ ಕಡೆ ತಿರುಗಿಕೊ. ಗಾಡ್ ಬ್ಲೆಸ್ ಯು.